ಯಾವುದೇ ಸಾಸಸ್ ನ ಹಾಕದೆ ಮಾಡುವಂತ ಈ ಸೂಪರ್ ಟೇಸ್ಟಿ ಅಂಡ್ ಸ್ಪೈಸಿ ಆಗಿರುವಂತ ಮಸಾಲಾ ಎಗ್ ಫ್ರೈಡ್ ರೈಸ್ ನ ಟ್ರೈ ಮಾಡಿ ನೋಡಿ. ಮೊಟ್ಟೆಯ ಹಸಿ ವಾಸನೆ ಇಲ್ದ ಹಾಗೆ ಪ್ರತಿ ಬೈಟಲ್ಲೂ ತುಂಬಾನೇ ಫ್ಲೇವರ್ಫುಲ್ ಆಗಿರುವಂತ ಈ ಎಗ್ ರೈಸ್ ನ ಯಾರು ಬೇಕಾದ್ರೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ತಿನ್ನೋದಕ್ಕೆ ಖಾರವಾಗಿ ತುಂಬಾನೇ ರುಚಿಕರವಾಗಿರುತ್ತೆ. ಮೊದಲಿಗೆ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಶುಂಠಿ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿನ ಹಾಕಿ ಈ ರೀತಿ ತರಿಯಾಗಿ ರುಬ್ಬಿಟ್ಕೊಳ್ಳಿ. ನಂತರ ಕಡಾಯಿಗೆ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ ಮತ್ತು ರುಬ್ಬಿಟ್ಕೊಂಡಿರುವಂತ ಪೇಸ್ಟ್ ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿರುವಂತ ಕ್ಯಾಪ್ಸಿಕಮ್ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲೆ ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಇದಕ್ಕೆ ಮೊಟ್ಟೆಗಳನ್ನ ಒಡೆದು ಹಾಕೊಂಡು ಇದರ ಹಸಿ ವಾಸನೆ ಹೋಗಿ ಮೊಟ್ಟೆ ಚೆನ್ನಾಗಿ ಕುಕ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಮಾಡಿಟ್ಕೊಂಡಿರುವಂತ ವೈಟ್ ರೈಸ್ ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡರ್ ನ ಹಾಕೊಳ್ಳಿ. ಇದರಿಂದ ಎಗ್ ರೈಸ್ ಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ. ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ನಿಂಬೆ ಹಣ್ಣಿನ ರಸ ಹಾಕಿ ಹೈ ಫ್ಲೇಮ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರ್ ಟೇಸ್ಟಿ ಅಂಡ್ ಸ್ಪೈಸಿ ಆಗಿರುವಂತ ಮಸಾಲಾ ಎಗ್ ಫ್ರೈಡ್ ರೈಸ್ ತಯಾರಾಗುತ್ತೆ. ಇದು ಬಿಸಿ ಬಿಸಿ ಇರ್ಬೇಕಾದ್ರೆ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಮೇಲೆ ಸ್ವಲ್ಪ ಹಸಿ ಈರುಳ್ಳಿ ಮತ್ತು ನಿಂಬೆ ಹಣ್ಣಿನ ರಸ ಹಾಕಿ ತಿಂತಾ ಇದ್ರೆ ಅಂತೂ ತುಂಬಾ ಅಂದ್ರೆ ತುಂಬಾನೇ ಅದ್ಭುತವಾಗಿರುತ್ತೆ. ಟ್ರೈ